ಮೊದಲಿಗೆ ನೋಡಿ, ಬೆಂಗಳೂರಿನಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಚಾಟಿಂಗ್ ಎಲ್ಲ ಮಾಡಿ ಕಡೆಗೆ ಡೇಟಿಂಗ್ ಮಾಡಿಬಿಟ್ಟು ಮದುವೆ ಆಗಲ್ಲ, ಇನ್ನು ಬೇರೆ ಜಾತಿ ಅಂತ ಹೇಳಿ ಕೈ ಕೊಟ್ಬಿಟ್ಟಿದ್ದಾನೆ. ಅದು ಬೇರೆ ಯಾರೋ ಅಲ್ಲ, ಪೊಲೀಸ್ ಅಪ್ಪನೇ. ಒಂದು ಮದುವೆ ಮನೆಯಲ್ಲಿ ಪರಿಚಯ ಆಗ್ತಾರೆ ಇಬ್ರು. ಪರಿಚಯ ಆದಮೇಲೆ ಚಾಟಿಂಗ್ ಶುರುವಾಗುತ್ತೆ, ನಾರ್ಮಲ್ ಆಗಿ ಡೇಟಿಂಗ್ ಕೂಡ ಆಗುತ್ತೆ, ಸ್ನೇಹ ಬಾಂಧವ್ಯ ಗಟ್ಟಿ ಆಗುತ್ತೆ, ಲಾಡ್ಜ್ನಲ್ಲಿ ಮೋಹ ಆಗುತ್ತೆ. ಈಗ ದ್ರೋಹ ಮಾಡಿದ್ದಾನೆ. ವಕೀಲೆ ರೇಪ್, ಜೈಲು ಸೇರಿದ ಪೊಲೀಸಪ್ಪ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ 4-5 ಬಾರಿ ಅತ್ಯಾಚಾರ ಮಾಡಿದ್ದಾಗಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ ಯುವತಿ. ಬೆಂಗಳೂರಿನ ಕೆಲವೆಡೆ ಲಾಡ್ಜನ್ನು ಬುಕ್ ಮಾಡಿ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋ ಆರೋಪ. ಈ ಪ್ರಕರಣ ಸಂಬಂಧ ಈಗ ಅರೆಸ್ಟ್ ಆಗಿ ಜೈಲು ಸೇರಿದ್ದಾರೆ ಪೊಲೀಸಪ್ಪ ಸಿದ್ದೇಗೌಡ. ವಕೀಲೆಯಿಂದ ಲಕ್ಷಾಂತರ ರೂಪಾಯಿ ಸಾಲ ಕೂಡ ಪಡೆದಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರಿನ ಪಾಂಡೇಶ್ವರದ SIFನಲ್ಲಿ ಸಿದ್ದೇಗೌಡ ಕೆಲಸ ಮಾಡ್ತಾ ಇದ್ರು. ಬಾಗಲಕೋಟಿಗ ಜಮಖಂಡಿ ಮೂಲದ ನಿವಾಸಿ ಇವರು ಸಿದ್ದೇಗೌಡರು. ಕೀಳು ಜಾತಿ ಮದುವೆಗೆ ಒಪ್ಪಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸಪ್ಪ ಮೋಸ ಮಾಡಿದ್ದಾನೆ ಅಂತ. ಈ ಕೇಸ್ ದಾಖಲಾಗ್ತಾ ಇದ್ದಂತೆ ಕಾನ್ಸ್ಟೇಬಲ್ ಸಿದ್ದೇಗೌಡರು ಎಸ್ಕೇಪ್ ಆಗಿಬಿಡ್ತಾರೆ. ಆಗಸ್ಟ್ 30ನೇ ತಾರೀಕು ವಂಚಕ ಸಿದ್ದೇಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಆರೋಪ ಹೊತ್ತಿರೋ ಸಿದ್ದೇಗೌಡ ಇವರೇ. ಮದುವೆ ಮನೆಯಲ್ಲಿ ಪರಿಚಯ ಆಗುತ್ತೆ, ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ತದನಂತರ ಚಾಟಿಂಗು. ಹಿಂಗೆ ನೋಡಿ, ಎಲ್ಲ ಮೆಸೇಜ್ಗಳಲ್ಲಿದ್ದಾವೆ. ಮಧ್ಯಾಹ್ನ 1:20 ಬೇಡ್ಕೊಂಡಿರೋದು ನೋಡಿ, ಪರಿಪರಿಯಾಗಿ ಕೇಳ್ಕೊಂಡಿರೋದು. ಕಾಲ್ ಮಾಡು ಅಂತ, ಯಾಕೆ ಹಿಂಗೆ ಮಾಡ್ತಿದೀಯಾ ಅಂತ ಪ್ರಶ್ನೆ ಕೇಳ್ತಾ ಇರೋದು, ಅರ್ಥ ಮಾಡ್ಕೋ ಅಂತ ಮೆಸೇಜ್ ಹಾಕಿರೋದು, ನನ್ನ ಜೀವನ ಹಾಳು ಮಾಡಬೇಡ ಅಂಥೇಳಿ ಆ ಯುವತಿ ಕೇಳ್ಕೊಂಡಿರೋದು. ಸಿದ್ದು ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಆ ನಂಬರ್ನ. ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಲಾಸ್ಟ್ಗೆ ಮದುವೆ ಆಗೋಕ್ಕಾಗಲ್ಲ ಅಂತೆ. ಯಾಕೆ ಮದುವೆ ಆಗೋಕ್ಕಾಗಲ್ಲ ಅಂತಂದರೆ ಕೀಳು ಜಾತಿ ಅಂತ. ಆದರೆ ಮದುವೆ ಮನೆಯೊಂದರಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಆ ಜಾತಿ ಅನ್ನೋದು ಬರಲಿಲ್ಲ. ನಂಬರ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಾತಿ ಅನ್ನೋದು ಬರಲಿಲ್ಲ. ಬೇರೆ ಬೇರೆ ಲಾಡ್ಜ್ಗಳಲ್ಲಿ ರೂಮ್ ಬುಕ್ ಮಾಡಿಕೊಂಡು ದೈಹಿಕವಾಗಿ ಬಳಕೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಈ ಜಾತಿ ಅನ್ನೋದು ಅಡ್ಡ ಬರಲಿಲ್ಲ. ಆದರೆ ಮದುವೆ ಆಗಬೇಕಾದರೆ ಮಾತ್ರ ಈ ಸಿದ್ದೇಗೌಡ ಅನ್ನೋರಿಗೆ ಜಾತಿ ಅಡ್ಡ ಬಂತಂತೆ. ಇಷ್ಟೆಲ್ಲ ಆದಮೇಲೆ ಆ ಯುವತಿ ಎಲ್ಲೋಗ್ತಾರೆ? ಹಾಗಾಗಿನೇ ಆ ವಕೀಲೆ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನನಗೆ ಮೋಸ ಮಾಡಿದ್ದಾರೆ, ಮದುವೆ ಆಗ್ತೀನಿ ಅಂತ ನಂಬಿಸ್ಬಿಟ್ಟು ನನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅಂಥೇಳಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ ಈ ಸಿದ್ದೇಗೌಡ ಪೊಲೀಸ್ ಕಾನ್ಸ್ಟೇಬಲ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿ. ವೆಂಕಟೇಶ್, ಈಗ ವಕೀಲೆ ದೂರುದಾರೆ ಕೊಟ್ಟಿರುವಂಥ ಕಂಪ್ಲೇಂಟ್ ಆಧಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿದವ, ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಇದು ಪ್ರೂವ್ ಆಗಿದೆಯಾ ಅಂತ? ಶರತ್, ಈ ಮಂಗಳೂರಿನ ಪಾಂಡವೇಶ್ವರದಲ್ಲಿ ಸ್ಪೆಷಲ್ ಫೋರ್ಸ್ ಆ್ಯಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ಬಾಗಲಕೋಟೆಯ ಜಮಖಂಡಿ ಮೂಲದ ಈತ, ಈ ಸಿದ್ದೇಗೌಡ ಅನ್ನುವಂಥವ್ರು ಏನಿದ್ದಾರೆ, ಈತನಿಗೆ ಒಂದು ಬೆಂಗಳೂರು ಮೂಲದ ಒಂದು ಯುವತಿ ಪರಿಚಯ ಆಗ್ತಾರೆ. ಅಂದರೆ ಈಕೆ ಒಂದು ಮೂಲತಃ ಒಂದು ಬಾಗಲಕೋಟೆಯವರಾಗಿರ್ತಾರೆ. ಸೊ ಇವರು ಕೂಡ ಪರಿಚಯ ಆದಂಥ ವಿಜಯಪುರದವರಾಗಿರ್ತಾರೆ. ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಪರಿಚಯ ಆದಂಥ ವೇಳೆಯಲ್ಲಿ ಸೊ ಇಬ್ಬರು ಕೂಡ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಪರಸ್ಪರ ಮಾತಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಇವರಿಗೆ ಒಂದು ಹುಬ್ಬಳ್ಳಿಯಲ್ಲಿ ಮದುವೆಗೆ ಹೋದಂಥ ವೇಳೆಯಲ್ಲಿ ಇವರಿಗೆ ಪರಿಚಯ ಆಗಿ ನಂಬರನ್ನು ಪಡೆದುಕೊಂಡಿರ್ತಾರೆ. ಸೊ ಇಬ್ಬರು ಆಕೆ ವೃತ್ತಿಯಲ್ಲಿ ವಕೀಲೆ ಆಗಿರ್ತಾನೆ, ಈತ ಪೊಲೀಸ್ ಆಗಿರೋದ್ರಿಂದ ಸಹಜವಾಗಿಯೇ ಕೂಡ ಇಬ್ಬರು ಕೂಡ ಬಾಂಡಿಂಗ್ ಅಲ್ಲೇ ಇರ್ತಾರೆ. ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ವಾಟ್ಸಪ್ ಮಾಡುವಂಥದ್ದನ್ನೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಈಗ ದಿನ ಕಳೆದಂತೆ ಕೂಡ ಆತ ಆಕೆಯನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಕೂಡ ಆಕೆಗೆ ಒತ್ತಾಯವನ್ನು ಮಾಡ್ತಾನೆ. ಆರಂಭದಲ್ಲಿ ಆಕೆ ಕೂಡ ನಿರಾಕರಣೆ ಮಾಡಿರ್ತಾಳೆ. ಆದರೆ ಈಕೆಯನ್ನು ಮನವೊಲಿಸಿ ಸಿದ್ದೇಗೌಡ ಕೂಡ ಏನು ಮದುವೆ ಮಾಡ್ಕೊಳ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ಆಕೆಯನ್ನು ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿರ್ತಾನೆ. ತದಾದ ನಂತರ ಹೇಗೋ ಮದುವೆ ಆಗ್ತೀವಿ ಅಂತ ಹೇಳಿ ಕೆಲವು ಬಾರಿ ಆಕೆಯನ್ನು ಲಾಡ್ಜ್ಗೆ ಕರ್ಕೊಂಡೋಗಿ ಲೈಂಗಿಕ ದೌರ್ಜನ್ಯ ಎಸಗಿ ಮತ್ತೆ ಅತ್ಯಾಚಾರವನ್ನು ಕೂಡ ಮಾಡಿರ್ತಾನೆ. ಲೈಂಗಿಕ ಕ್ರಿಯೆಯನ್ನು ನಡೆಸಿ ಕೂಡ ಆಕೆಯನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿರ್ತಾನೆ. ಹೀಗೆ ದಿನ ಕಳೆದಂತೆ ಇರಬೇಕಾದ್ರೆ ಆಕೆ ಮದುವೆಗೆ ಒತ್ತಾಯ ಮಾಡಿದಂಥ ವೇಳೆಯಲ್ಲಿ ಆತ ನಮ್ಮ ಮನೆಯಲ್ಲಿ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನೀವು ಕೀಳು ಜಾತಿಯವರು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಆಕೆಯನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಕೆ ಸಾಕಷ್ಟು ಬಾರಿ ಆತನನ್ನು ಕೇಳ್ಕೊಂಡ್ರು ಕೂಡ ಸಿದ್ದೇಗೌಡ ಏನಿದ್ದಾನೆ ಈತನ ಪ್ರೀತಿಗೆ ಒಪ್ಕೊಳ್ಳೋದಿಲ್ಲ. ಆಗ ಆಕೆ ಬೇರೆ ದಾರಿ ಇಲ್ಲದೆ ಹೋಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾಳೆ. ದೂರನ್ನು ಕೊಟ್ಟಂತ ನಂತರ ಕೂಡ ಆತ ಮಂಗಳೂರಿನಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದ ನಂತರ ಕೂಡ ಪೊಲೀಸರು ಆತನನ್ನು ಹಿಡಿಯುವ ಒಂದು ಟ್ರೇಸ್ ಔಟ್ ಕೆಲಸ ಮಾಡ್ತಾರೆ. ಸದ್ಯ 30ನೇ ತಾರೀಕು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಈಗಾಗಲೇ ಕರ್ಕೊಂಡು ಹೋಗ್ಬಿಟ್ಟು ಆತ ಲಾಡ್ಜ್ನಲ್ಲಿ ಎಲ್ಲೆಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ, ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಾಟ್ ಮಾಜರ್ ಮಾಡಿರುವಂಥದ್ದು. ಸದ್ಯ ಆತನನ್ನು ಈಗ ಪರಪ್ನಗರ ಜೈಲಿಗೆ ಬಿಟ್ಟಿದ್ದಾರೆ. ಈಗ ಯುವತಿಯು ಕೂಡ ದೂರಿನ ಆಧಾರದ ಮೇಲೆ ಆತನನ್ನು ಈಗ ದೂರನ್ನು ದಾಖಲಿಸಿಕೊಂಡಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.